ಆತ್ಮೀಯರೇ ನಮಸ್ಕಾರ. ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ನಾನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪತ್ರಕರ್ತರಾಗಿರುವಂತಹ ಹಾಗೂ ಅವರ ಮಾತಿನ ಶೈಲಿಯಿಂದಲೇ ಈ ಕರ್ನಾಟಕದ ಮನೆ ಮಾತಾಗಿರುವಂತಹ ಫೈರ್ ಬ್ರ್ಯಾಂಡ್ ಕ್ಯಾಪ್ಟನ್ ಸೀದಾ ಸಾದಾ ಮಾತಿನ ಸರದಾರ HR ರಂಗನಾಥ್, ಪಬ್ಲಿಕ್ ಟಿವಿ ರಂಗಣ್ಣ ಅವರ ಕೆಲವು ವಿಚಾರಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆಲ್ರೈಟ್, ಅದಕ್ಕೂ ಮೊದಲು ನಮ್ಮ ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಆತ್ಮೀಯರೇ, ಹೆಬ್ಬಾಲೆ ರಾಮಕೃಷ್ಣಯ್ಯ ರಂಗನಾಥ್ HR ರಂಗನಾಥ್ ಹುಟ್ಟಿದ್ದು ಮೇ 12, 1966 ಮೈಸೂರಿನಲ್ಲಿ. ತಂದೆ ರಾಮಕೃಷ್ಣಯ್ಯ, ತಾಯಿ ಲೀಲಾ, ಕಾತ್ಯಾಯಿನಿ, ಮಣಿಕರ್ಣಿಕಾ, ಸರ್ವಮಂಗಳ, ವೈದೇಹಿ. 4 ಜನ ಅಕ್ಕಂದರು. ಅಣ್ಣ ವೆಂಕಟೇಶ, ತಮ್ಮ ಕೇಶವ, ಶಾರದಾ ಅವರ ಶ್ರೀಮತಿ, ಪಯಸ್ವಿನಿ ಮಗಳು. ಅವರದು ಒಂದು ಅವಿಭಕ್ತ ಕುಟುಂಬ. ಹುಟ್ಟಿನಿಂದ ತುಂಬಾ ತುಂಟು ಹುಡುಗ ರಂಗನಾಥ ಸ್ನೇಹಜೀವಿ, ಪರಿಸರ ಪ್ರೇಮಿ, ಸಂಗೀತ ಪ್ರಿಯ. 7ನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲೇ ವಿದ್ಯಾಭ್ಯಾಸ ಮಾಡಿದ್ದಾರೆ. 8ನೇ ಕ್ಲಾಸ್ಗೆ ಹೋಗೋ ಹೊತ್ತಿಗೆ ಸಂಗೀತದಲ್ಲಿ ಆಸಕ್ತಿ ಇದ್ದ ರಂಗನಾಥ್ ತಮ್ಮ ಸ್ನೇಹಿತರೊಂದಿಗೆ ಕೂಡಿ ಆರ್ಕೆಸ್ಟ್ರಾ ತಂಡವೊಂದನ್ನು ಕಟ್ಕೊಂಡಿದ್ರು. ಅದರ ಹೆಸರು ವೃಂದತರಂಗ. ಒಳ್ಳೆ ಹಾಡುಗಾರರು ಕೂಡ. ಅವರು ಮೊದಲಿನಿಂದಲೂ ಭಾವಗೀತೆಗಳನ್ನು ಕಲಿಬೇಕು, ಚೆನ್ನಾಗಿ ಹಾಡಬೇಕು ಅನ್ನೋ ಆಸೆ ಅವ್ರಿಗಿತ್ತು. ಹಾಗೆ ಕಷ್ಟಪಟ್ಟು ಸಂಗೀತವನ್ನು ಕಲ್ತಿದ್ರು. ಅವರ ಸಂಗೀತದ ಆ ಭಾವಗೀತೆಗಳು ಮತ್ತು ಕೆಲವು ಚಲನಚಿತ್ರ ಗೀತೆಗಳಿಂದ ಅದೆಷ್ಟೋ ಜನರನ್ನ ರಂಜಿಸಿದ್ದು ಉಂಟು. ಜೊತೆಗೆ ರಂಗನಾಥ್ ಅವ್ರಿಗೆ ದನ ಕರುಗಳು ಅಂದರೆ ಬಹಳ ಪ್ರೀತಿ. ಬಾಲ್ಯದಲ್ಲಿ ದನ ಕಾಯ್ತಾ ಇದ್ರು. ರಂಗನಾಥ್ ಮುಂದೊಮ್ಮೆ ಹಸುಗಳನ್ನು ಕಟ್ಟಿ ಒಂದು ಡೈರಿ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಆದರೆ ವಿಧಿ ಬರಹ ಇದೆಯಲ್ಲ, ಅದು ಬೇರೆನೇ ಅಲ್ವಾ. ಆಲ್ರೈಟ್, ಮುಂದಕ್ಕೆ ಹೋಗೋಣ. ಹಾಗೆ ರಂಗನಾಥ್ ಜರ್ನಲಿಸಮ್ ಓದ್ತಾರೆ. ಅದಾದ ಮೇಲೆ ಅವರಲ್ಲಿ 2 ಗುರಿ ಇರುತ್ತೆ. ಒಂದು, ಒಳ್ಳೆ ಪತ್ರಕರ್ತನಾಗಬೇಕು, ಇಲ್ಲ ಒಳ್ಳೆ ಹಾಡುಗಾರನಾಗಬೇಕು ಅನ್ನೋದು ಅವರ ಛಲ. ಆದರೆ ಅವಕಾಶ ಹುಡ್ಕೊಂಡು ಬೆಂಗಳೂರಿಗೆ ಬಂದಾಗ ಪತ್ರಕರ್ತನಾಗೋ ಅವಕಾಶ ಅವರಿಗೆ ಮೊದಲು ಸಿಗುತ್ತೆ. ಅದು ಕನ್ನಡಪ್ರಭದಲ್ಲಿ ರಿಪೋರ್ಟರ್ ಆಗಿ ಅವ್ರಿಗೆ ಕೆಲಸ ಸಿಗುತ್ತೆ. ಕೆಲವೊಬ್ಬರ ಸ್ನೇಹ, ಜೊತೆಗೆ ಜೀವನದ ನಿರ್ವಹಣೆ, ಹಣಕಾಸಿನ ಕೊರತೆ, ಆಗ ಕೆಲವೊಂದು ಅಭ್ಯಾಸಗಳಂತೆ ಸಿಗರೇಟ್ ಸೇವನೆ ಅವರಿಗೆ ಇಷ್ಟ ಆಗುತ್ತೆ. ಸಂಗೀತ ಕ್ಷೇತ್ರಕ್ಕೆ ಎಳ್ಳು ನೀರು ಬಿಡಬೇಕಾಗುತ್ತೆ. ಆರಂಭದಲ್ಲಿ ಪೊಲಿಟಿಕಲ್ ಹಾಗೂ ಕ್ರೈಮ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾರೆ. ಹಾಗೆ ದೊಡ್ಡ ಸುದ್ದಿ ಮಾಡೋ ಮೂಲಕ ಸಾಕಷ್ಟು ದುಷ್ಟ ಶಕ್ತಿಗಳಿಗೆ ಬಿಸಿ ಮುಟ್ಟಿಸಿರೋ ರಂಗನಾಥ್ ಸಾಮಾನ್ಯ ರಿಪೋರ್ಟರ್ ಆದ ಅವರು ಆ ಪತ್ರಿಕೆಯ ಸಂಪಾದಕರು ಆಗ್ತಾರೆ. ಯಾರ ಹತ್ರನೂ ಯಾವುದೇ ಕೌಡೆ ಕಾಸು ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವೆ, ನಿಷ್ಠಾವಂತ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದ ರಂಗನಾಥ್ ಅವ್ರಿಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗುತ್ತೆ. ಇದರ ನಡುವೆ ಆರ್ಥಿಕ ಸಂಕಷ್ಟಗಳು ಸಾಲು ಎದುರಿಸ್ಬೇಕಾಗತ್ತೆ. ಅಲ್ಲಿಂದ ಮುಂದೊಂದು ದಿನ ಸುವರ್ಣ ನ್ಯೂಸ್ನಲ್ಲಿ ಕೂಡ ಕೆಲಸ ಮಾಡ್ತಾರೆ. ತಮ್ಮದಲ್ಲದ ತಪ್ಪಿಗೆ ಅವಮಾನ ಎದುರಿಸುವ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಅವತ್ತೇ ನಿರ್ಧರಿಸಿ ಹಲವು ಸ್ನೇಹಿತರು, ಪರಿಚಯಸ್ಥರನ್ನು ಕೇಳಿದಾಗ ಹೊಸ ಚಾನಲ್ ಮಾಡ್ತೀನಿ, ಅದೆಷ್ಟೋ ಸಹಾಯ ಮಾಡಿ ನಾನು ಮತ್ತೆ ಹಿಂತಿರುಗಿಸ್ತೀನಿ ಅಂತ ಹೇಳಿದಾಗ ಕೆಲವೊಂದಷ್ಟು ಜನ ನಗ್ತಾರೆ, ಕೆಲವೊಬ್ಬರು ಕೀಳಾಗಿ ನೋಡ್ತಾರೆ. ಯಾವುದಕ್ಕೂ ಎದೆಗೊಂದದ HR ರಂಗನಾಥ್ ತಮ್ಮ ಸಾಮರ್ಥ್ಯದಿಂದ ಕೊನೆಗೂ ಪಬ್ಲಿಕ್ ಟಿವಿ ಅನ್ನೋ ಸಂಸ್ಥೆ ಕಟ್ತಾರೆ. ಅದಾದ ಮೇಲೆ ನಿಮಗೆ ಗೊತ್ತು ಅವರ ಸಾಧನೆ, ಅವರ ಕೆಲಸ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳಲೇಬೇಕು. ರಂಗಣ್ಣ ಅವರ ಕೆಟ್ಟ ಪರಿಸ್ಥಿತಿಯಲ್ಲಿದ್ದ ಸಮಯದಲ್ಲಿ ಅವರ ಪ್ರತಿಭೆ, ಶಿಸ್ತು, ಜ್ಞಾನ,
ಅವರ ವಾಕ್ಚಾತುರ್ಯ ಎಲ್ಲವುದನ್ನು ತಿಳಿದು ಇಬ್ಬರು ಸಹಾಯ ಹಸ್ತ ನೀಡ್ತಾರೆ. ಅವರು ರಾಕ್ಲೈನ್ ವೆಂಕಟೇಶ್ ಹಾಗೂ ಉದ್ಯಮಿ ಮನೋಹರ್. ಅವರನ್ನು ಇವತ್ತು ರಂಗಣ್ಣ ಕೃತಜ್ಞತೆಯಿಂದ ನೋಡ್ತಾರೆ. ಹಾಗೆ ನೂರಾರು ಕೋಟಿಗಟ್ಟಲೆ ಬಂಡವಾಳ ಬೇಕಾದ ಜಾಗದಲ್ಲಿ ಕೆಲವೇ ಕೋಟಿಗಳಲ್ಲಿ ಬಂಡವಾಳ ಇಸ್ಕೊಂಡು ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಹಲವು ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಮಾರ್ಗದರ್ಶನ ಮಾಡಿ ಜೀವನ ರೂಪಿಸ್ಕೊಟ್ಟಿದ್ದಾರೆ. ಇದರೊಂದಿಗೆ ಸಮಾಜದಲ್ಲಿ ಕಷ್ಟ ಕಾರ್ಪಣ್ಯದಲ್ಲಿ ಇರುವವರಿಗೂ ಕೂಡ ದಾರಿದೀಪವಾಗಿದ್ದಾರೆ ರಂಗಣ್ಣ. ರಂಗಣ್ಣ ಅವರೊಂದಿಗೆ ಕೆಲಸ ಮಾಡೋರು, ಕೆಲಸ ಕಲ್ತಿರೋರು, ಕೆಲಸ ತಿಳ್ಕೊಳ್ಳೋರು ಹೇಳೋದೇನು ಗೊತ್ತಾ? ಅವರೆಲ್ಲ ಹೇಳೋದು ಒಂದೇ ಮಾತು, ಸಿಂಪ್ಲಿಸಿಟಿ ಅಂದರೆ ರಂಗಣ್ಣ. ಅವರಲ್ಲಿ ಜಾತಿ ಭೇದ ಇಲ್ಲ, ಆದರೆ ಸನಾತನ ಹಿಂದೂ ಸಂಸ್ಕೃತಿ ಅಂದರೆ ಗೌರವ ಜಾಸ್ತಿ. ಒಮ್ಮೆ ನಾನು ನೋಡಿದ್ದೆ, ಅಯೋಧ್ಯ ಶ್ರೀರಾಮನ ದೇವಸ್ಥಾನದ ವಿಚಾರ ಮಾತಾಡ್ತಾ ಕೂತಿದ್ರು. ಎದುರುಗಡೆ ಇದ್ದವರು ಆ್ಯಂಕರ್ಗೆ ಹೇಳಿದ್ರು, 1 ನಿಮಿಷ ಶ್ರೀರಾಮನ ಬಗ್ಗೆ ಮಾತಾಡಬೇಕು ಅಂದರೆ ಚಪ್ಪಲಿ ಹಾಕ್ಕೊಂಡು ಕೂತ್ಕೊಂಡು ಮಾತಾಡೋದು ಸರಿ ಇಲ್ಲ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಮಾತಾಡೋದು ತರವೇ ಅಲ್ಲ ಅಂತ. ಅದು ಅವರ ಸಂಸ್ಕಾರ. ಇನ್ನು 100 ಕಾಲ ನಮ್ಮಂಥವ್ರಿಗೆ ಮಾರ್ಗದರ್ಶಕರಾಗಿ ಅವ್ರು ಇರಲಿ ಅಂತ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನೋಡ್ತಾ ಇರಿ. ಆಲ್ ರೈಟ್, ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.